ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು Ismartrajani. ಇವತ್ತಿನ ವಿಡಿಯೋದಲ್ಲಿ 10 ಮಿನಿಟ್ಸಲ್ಲೇ ಕ್ವಿಕ್ಕಾಗಿ ಮಾಡ್ಕೋಬೋದಾದಂತಹ 2 ಈಸಿ ಸ್ವೀಟ್ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ನಾನು ಹೇಳೋ ಈ ಮೆಥಡಲ್ಲಿ ಮಾಡಿದ್ರೆ ಕ್ವಿಕ್ಕಾಗಿ ಮಾಡ್ಬೋದು. ಮನೇಲಿ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ದರೂ, ಏನಾದರೂ ಹಬ್ಬ ಆದರೂ, ಇಲ್ಲಾಂದರೆ ದೇವರಿಗೆ ನೈವೇದ್ಯವಾಗಿ ಇಡಬೇಕು ಅಂದ್ಕೊಂಡ್ರೂ ಸಹ ಕ್ವಿಕ್ಕಾಗೆ ಆಗುತ್ತೆ. ಈಗ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 1 ಸ್ಪೂನು ತುಪ್ಪ, 6 ಬಾದಾಮಿ, 6 ಗೋಡಂಬಿ ಕಟ್ ಮಾಡಿರೋದು ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ, ಆನಂತರ 2 ಸ್ಪೂನು ಒಣದ್ರಾಕ್ಷಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಯಾವುದೇ ಕಾರಣಕ್ಕೂ ದ್ರಾಕ್ಷಿ ಸೀಸಬಾರ್ದು, ಇಲ್ಲಾಂದರೆ ಪಾಯಸದಲ್ಲಿ ಬ್ಲ್ಯಾಕಾಗಿ ಕಾಣುತ್ತೆ. ಈಗ ಇದನ್ನ ಒಂದು ಪ್ಲೇಟಲ್ಲಿ ಹಾಕಿ ಸೈಡ್ಗೆ ಎತ್ತಿಡಿ. ಇದೇ ಪ್ಯಾನ್ಗೆ 1 ಕಪ್ಪು ಸೇಮಿಯಾ ಹಾಕಬೇಕು. ಎಲ್ಲನೂ ಒಂದೇ ಕಪ್ಪಲ್ಲೇ ಅಳತೆ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ, ಆನಂತರ ಇದರಲ್ಲಿ 3 ಕಪ್ಪು ಹಾಲು ಹಾಕಬೇಕು. ಎಲ್ಲನೂ ಒಂದೇ ಕಪ್ಪಲ್ಲೇ ಅಳತೆ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು 5 ರಿಂದ 6 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯಿಸಿ, ತಳ ಅಂಟೋದಿಲ್ಲ. ಈ ರೀತಿ ಮಿಕ್ಸ್ ಮಾಡ್ತಾನೆ ಇದ್ದರೆ 6 ನಿಮಿಷ ಆದಮೇಲೆ ಇದರಲ್ಲಿ 1/4 ಸ್ಪೂನು ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ಈ ರೀತಿ ಪ್ರೆಸ್ ಮಾಡಿ ನೋಡಿದ್ರೆ ಕಟ್ಟಾಗಿ ಹೋಗಬೇಕು, ಆಗ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಇದರಲ್ಲಿ 1/2 ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಇದು ಕರೆಕ್ಟಾಗಿರುತ್ತೆ ತಿನ್ನೋರಿಗೆ. ನಿಮಗೆ ಇನ್ನೂ ಸ್ವೀಟ್ ಜಾಸ್ತಿ ತಿಂದಿರ ಅನ್ನೋ ಆಗಿದ್ರೆ ಸಕ್ಕರೆ ಕ್ವಾಂಟಿಟಿ ನೋಡ್ಕೊಂಡು ಇನ್ಕ್ರೀಸ್ ಮಾಡ್ಕೊಳ್ಳಿ. ಈಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದು. ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮೆಥಡಲ್ಲಿ ಮಾಡಿದ್ರೆ ಫಸ್ಟ್ ಟೈಮ್ ಮಾಡೋರು ಸಹ ಪರ್ಫೆಕ್ಟಾಗಿ ಮಾಡ್ಬೋದು. ಬೆಳಿಗ್ಗೆಯಿಂದ ಸಂಜೆವರೆಗೂ ಇಟ್ಟರೂ ಸಹ ಇದು ಗಟ್ಟಿ ಆಗೋದಿಲ್ಲ, ಹೀಗೆ ಇರುತ್ತೆ. ನಿಮಗೆ ಇನ್ನೂ ತೆಳ್ಳಗಿರಬೇಕು ಇದು ಅನ್ನೋ ಆಗಿದ್ರೆ ಸ್ವಲ್ಪ ಹಾಲು ಮತ್ತು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಂಡ್ರೆ ನೀವು ಕುಡಿಯೋ ಥರ ಇರುತ್ತೆ. ಕುಡಿಬೇಕು ಅನ್ನೋ ಆಗಿದ್ರೆ ಕೂಲಾಗಾದರೂ ಹಾಟಾಗಾದರೂ ಸರ್ವ್ ಮಾಡಿ, ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸೂಪರಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಶೇರ್ ಮಾಡಿ, ನಿಮ್ಗೆ ಗೊತ್ತಿರೋರಿಗೆಲ್ಲ ಲೈಕ್ ಮಾಡಿ ವಿಡಿಯೋನ. ನೆಕ್ಸ್ಟು ರೈಸ್ ಖೀರು. ಇದು ಟ್ರೆಡಿಷನಲ್ ವೇಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ಒಂದು ಬೌಲಲ್ಲಿ 1 ಕಪ್ಪು ಇಡ್ಲಿ ರೈಸು, 2 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ಅರ್ಧ ಗಂಟೆ ನೆನೆಸಬೇಕು. ಈಗ ಅರ್ಧ ಗಂಟೆ ಆದಮೇಲೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ತೊಳೆದ್ಬಿಟ್ಟು ಮತ್ತೆ ಈ ರೈಸು ಮತ್ತು ಬೇಳೆನ ಹಾಕಬೇಕು. ಇದರಲ್ಲಿ 3 ಕಪ್ಪು ನೀರು, 1 ಕಪ್ಪು ಹಾಲು ಹಾಕಿ 4 ವಿಸಿಲ್ ಹಾಕ್ಸ್ಕೋಬೇಕು. ಇದು ಬೇಯುವಷ್ಟರಲ್ಲಿ ಗ್ಯಾಸ್ ಮೇಲೆ ಮತ್ತೊಂದು ಕಡೆ 1 ಕಪ್ಪು ಬೆಲ್ಲ, ಅರ್ಧ ಕಪ್ಪು ನೀರು ಹಾಕಿ ಬೆಲ್ಲನ ಕರಗಿಸ್ಕೋಬೇಕು. ಬೆಲ್ಲ ಈ ರೀತಿ ಕರಗಿಸಿ ಖೀರಲ್ಲಿ ಹಾಕೋದ್ರಿಂದ ಹಾಲು ಒಡೆಯೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ ಖೀರು. ಈಗ ಈ ರೀತಿ ಪೂರ್ತಿಯಾಗಿ ಬೆಲ್ಲ ಕರಗಿದ ಮೇಲೆ ಇದನ್ನು ಪಕ್ಕಕ್ಕಿಡಿ. ಈಗ ಗ್ಯಾಸ್ ಮೇಲೆ ಮತ್ತೊಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದರಲ್ಲಿ 2 ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಇದಕ್ಕೆ 5 ಬಾದಾಮಿ, 6 ಗೋಡಂಬಿ ಕಟ್ ಮಾಡಿರೋದು ಹಾಕಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಒಂದು ಕಡೆ ರೈಸ್ ಬೇಯೋದಕ್ಕಿಟ್ಟು ನೆಕ್ಸ್ಟ್ ಇನ್ನೊಂದು ಸ್ಟವಲ್ಲಿ ಇದನ್ನೆಲ್ಲ ಮಾಡಿದ್ರೆ ಪ್ರೋಸೆಸ್ಸು ಈಸಿ ಆಗುತ್ತೆ. 4 ವಿಸಿಲ್ ಹಾಕ್ಸ್ಕೊಂಡು ಆದಮೇಲೆ ನೋಡಿ ರೈಸು ಚೆನ್ನಾಗಿ ಬೆಂದಿದೆ. ಈ ರೀತಿ ಸೌಟಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು 1 ಕಪ್ಪು ಹಾಲು ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಇದು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ 1/4 ಸ್ಪೂನು ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆನಂತರ ಬೆಲ್ಲದ ಪಾಕ ಈ ರೀತಿ ಸೋಸ್ಬಿಟ್ಟು ಹಾಕಿ, ಹಾಲಲ್ಲಿ ಬೆಲ್ಲ ಹಾಕಿದ ತಕ್ಷಣ ಕೆಲವು ಟೈಮು ಹಾಲು ಒಡೆದೋಗುತ್ತಲ್ವ, ಆ ರೀತಿ ಆಗೋದಿಲ್ಲ. ಈ ರೀತಿ ಕರಗಿಸಿ ಬೆಲ್ಲನ ಹಾಕೋದ್ರಿಂದ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ಮಾಡಿದಾಗ. ಈಗ ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ದೇವರಿಗೆ ನೈವೇದ್ಯವಾಗಿ ಇಡೋ ಆಗಿದ್ರೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಇಡಿ, ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ. ಇಂತಹ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ Ismartrajani ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಸಹ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.